ಯಾಕಂದರೆ ಈಗ ಎಕ್ಸ್ಪರ್ಟ್ ಆಗಿರುವಂಥವ್ರು ಡಾಕ್ಟರು, ಆಮೇಲೆ ನಮ್ಮ ಸಮಾಜದ ಅವರು ಒಬ್ಬರು ಹಿರಿಯರು ರಾಮನಗರದಲ್ಲಿ. ಅಂತಹ ಸೀನಿಯರ್ ಸಿಟಿಜನ್ 76 ವರ್ಷದಂಥವ್ರಿಗೆ ಇವ್ರು ಯಾರೋ ಏನೋ ಡ್ರಗ್ಸ್ ಆಗಲಿ ಏನಾಗಲಿ ಒಂದು ಇದನ್ನು ಸೇವನೆ ಮಾಡಿಕೊಂಡು ಅವ್ರ ಬಗ್ಗೆ ವಯಸ್ಸಿನ ಸಂಬಂಧದಿಂದ ಅವರ ಜೀವನದ ಬಗ್ಗೆ ಸಂಬಂಧದಿಂದ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಸಾಕಷ್ಟು ತಗೊಂಡಿರ್ತಾರೆ, ಆಮೇಲೆ ದೃಷ್ಟಿ ಮಾಡಿಬಿಡ್ತಾರೆ. ಅವ್ರ ವಯಸ್ಸು ಭಾಳ ಸಮಸ್ಯೆ ಆಗಿದೆ. ದಯಮಾಡಿ ನಾವು ನಿಮ್ಗೆ ಏನು ಅಪೀಲ್ ಮಾಡ್ಕೊಳ್ತಿದ್ದೀವಿ ಸರ್ ಅಂತಂದರೆ, ನಮ್ಮ ರಾಮನಗರ ಯಾವಾಗಲೂ 35 ವರ್ಷ ಆಯ್ತು ಸರ್. ಅದು ಆ ಪ್ರಾರಂಭದಿಂದ ನಾವು ಇದ್ದೇವೆ ಅಲ್ಲಿ. ಯಾವಾಗಲೂ ಯಾವುದೇ ಜಾತಿ ಜನಾಂಗದವ್ರ ಜೊತೆ ಒಂದು ಇಲ್ಲ, ಎಲ್ಲನೂ ಸೇವೆ ಏನೇ ಕಾರ್ಮಿಕ ಕೆಲಸಕ್ಕೆ ಎಲ್ಲರೂ ಸೇರಿ ನಾವು ಮಾಡ್ತೀವಿ. ಅಂಥದ್ರೊಳಗೆ ಇಂಥ ಕಿಡಿಗಳು ಬಂದು ಅಲ್ಲಿ ಏನೋ ನಾವು ಅದೊಂದು ಯಾವ ಡ್ರಗ್ಸ್ ತೊಗೊಂಡ್ವಿ ಹೊಡೆದ್ವಿ ಅಂತಲ್ಲ, ಅದಕ್ಕೆ ಅಂಥಲ್ಲಿ ಕಠಿಣ ಶಿಕ್ಷೆ ಆಗಬೇಕು. ಮತ್ತೊಬ್ಬರ ಅದ್ರ ಬಗ್ಗೆ ಆಟ ಕೇಳಬೇಕು. ಒಂದು ಬೇಡಿಕೆ ಶಾಂತಿ ಕದಡಬಾರ್ದು. ಮತ್ತು ಈ ಸುಮ್ಮನೆ ಅನಾವಶ್ಯಕ ಯಾವುದೇ ರಾಜಕೀಯದವ್ರು ಬರೋದು ಅದೇ ಹೇಳೋದು ಇದು ಸಾಮಾನ್ಯ ಒಂದು ವಿಚಾರ. ಇದ್ರ ಬಗ್ಗೆ ತಾವು ಸೀರಿಯಸ್ ಆಗಿರಿ ಸರ್. ನಾವು ನಮ್ಮ ಮೊಹಲ್ಲಾದಿಂದ ನಮ್ಮದು ಏರಿಯಾದಿಂದ ನಾವು ಒಂದು ಸಂಘಟನೆ ಮಾಡಿ ಎಲ್ಲ ಜನರಿಗೆ ಶಾಂತಿಯುತ ಒಂದು ಧೈರ್ಯನ ಕೊಡ್ತೇವೆ ಅನ್ನುವಂಥ ಒಂದು ಇದ್ರ ಸಲುವಾಗಿ ನಾವು ಮೆಮೊರೆಂಡಮ್ ಕೊಡ್ತಾ ಇದ್ದೀವಿ. ಡಾಕ್ಟರ್ಸ್ ಕೂಡ 2 ಮಾತು ಹೇಳಿ ಅವ್ರಿಗೆ ಮೆಮೊರೆಂಡಮ್ ಕೊಡಿ. ನಮ್ಮ ಮೆಮೊರೆಂಡಮ್ನ ಸಮಾಜದ ವತಿಯಿಂದ ಕೊಡ್ತಾ ಇದ್ದೀವಿ ಸರ್. ಅದನ್ನು ಸ್ವೀಕರಿಸಬೇಕು. ಇನ್ನೂ ಕುಡಿರೋ ಹುಡುಗರು ಅಲ್ಲ, ಯಾರಿದ್ರೂ ಸಿಗ್ತಾರೆ, ಎಲ್ಲಿ ಹೋಗ್ತಾರೆ ಸರ್. ಎಲ್ಲ ವೈರಲ್ ಮಾಡಿದ್ರು. ಬಟ್ ಈಗ ಆಗಿದ್ದ ಒಂದು ಘಟನೆಯಲ್ಲಿ ರಿಯಲಿ ಅಗೇನ್ಸ್ಟ್ ಡಾಕ್ಟರ್ಸ್ ಎಲ್ಲೂ ಒಂದು ಇವಾಗಿತ್ತು ಅಂದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಸೆಂಟ್ರಲ್ ಗೌರ್ಮೆಂಟಿಂದಲೂ ಬಂದದ್ದು, ಸ್ಟೇಟ್ ಗೌರ್ಮೆಂಟಿಂದಲೂ ಬಂದದ್ದು. ಆ ಸೆಕ್ಷನ್ ಹಾಕಿ 3 years ಇಂಪ್ರಿಸನ್ಮೆಂಟ್ ಅನ್ಅವೈಲೇಬಲ್ ವಾರಂಟ್ ಒಂದು ಇಶ್ಯೂ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಅದರ್ವೈಸ್ ಏನಾಗುತ್ತೆ ಅಂತ ಒಂದು ಡಾಕ್ಟರ್ ಅಲ್ಲಿ ಧಾರವಾಡನಾಗ ಆಲ್ಮೋಸ್ಟ್ ಎಲ್ಲ ಧಾರವಾಡ ಡಾಕ್ಟರ್ಸ್ ನಾವು ಬಂದಿದ್ದು ಸೂಟಿ ಮಾಡಿ ಬಂದಿವಿ. ಎಲ್ಲರೂ ರಿಕ್ವೆಸ್ಟ್ ಮಾಡಿ ಬಂದಿವಿ. ಈ ಶುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ದ್ಯಾಟ್ ಆ್ಯಕ್ಟ್ ಓನ್ಲಿ. 3 years ಅನ್ಅವೈಲೇಬಲ್ ಇಂಪ್ರಿಸನ್ಮೆಂಟ್ ಹಾಕೋಬೇಕಂತ ನೀವು ಮಾಡಬೇಕು ನಾವು. ಆ್ಯಂಡ್ ನಾವು ಅದ್ರ ತಕ್ಕಂಗೆ ಇವತ್ತು DC ಹೊಂತೀವಿ. ನಾವು ಬೆಟ್ಟ ಈಗ DC ನಾವು ಕೊಡ್ತೀವಿ. DH ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಆಲ್ರೆಡಿ ಮಾತಾಡೀವಿ. ಡಿಸ್ಟ್ರಿಕ್ಟ್ ಸರ್ಜನ್ ಗಾಬಿ ಅವರು ಹಿಂಗೆ ಆಲ್ರೆಡಿ ಮಾತಾಡ್ಯಾರಂತಂದ್ರು. ಆಲ್ರೆಡಿ ನೋಡಿ ಗಾಬಿ ಅವರು ಡಿಸ್ಟ್ರಿಕ್ಟ್ ఇప్పుడు ಮಾತಾಡ್ಯಾರಂತ ಆಲ್ರೆಡಿ ಅವರು ಕಮಿಷನರ್. ಸೊ ಆ ನಿಟ್ಟಿನಲ್ಲಿ ವಿ ವಾಂಟ್ ಯು ಟು ಟೇಕ್ ಸೀರಿಯಸ್ ಆ್ಯಕ್ಷನ್ ಆನ್ ದ್ಯಾಟ್ ಇಮಿಡಿಯೇಟ್ಲಿ. ಯು ಶುಡ್ ಬಿ ಅರೆಸ್ಟೆಡ್ ಅಟ್ ಎನಿ ಕಾಸ್ಟ್. ಒಂದೇದು. ಎರಡನೇದು ಆ ಆ್ಯಕ್ಟ್ನಾಗ ಹಾಕಿ ನಾವು ಅವನ ಕೆಲಸ ಮಾಡ್ತಿದ್ದೇವೆ. ಹಾಂ, ಸರ್ಟನ್ ಕೆಲವೊಂದು ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಆ ಆ್ಯಕ್ಟಿವೇಟ್ ಮಾಡ್ತೀವಿ. ಡಾಕ್ಟರ್ ಆ್ಯಕ್ಟ್ನಾಗ 3 years ಇಂಪ್ರಿಸನ್ಮೆಂಟ್ ಅದ, ಅನ್ಅವೈಲೇಬಲ್ ವಾರಂಟ್ ಅದ. ಸೊ ಆ ಇಶ್ಯೂನಲ್ಲಿ ನೀವು ತೊಗೊಂಡು ಅರೆಸ್ಟ್ ಮಾಡಿ ಮುಂದೆ ಈ ಘಟನೆ ಎಲ್ಲೂ ಆಗಲಾರ್ದಂಗೆ ರಿಕ್ವೆಸ್ಟ್ ವಿ ರೆಸ್ಪೆಕ್ಟ್ ಯು ಆಲ್ ಸರ್. ಪ್ಲೀಸ್ ಡು. ಅದು ಈಸಿ ಆಗ್ಬಿಡ್ತು ಅಂದ್ರೆ ನಾಲ್ಕು ನಮಗೂ ಬರ್ತದೆ ಸರ್. ನಾವು ಒಬ್ಬೊಬ್ಬರೇ ರಾತ್ರಿ 10:30, 11 ತನಕ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸೊ ನಮ್ಮ ಸೇಫ್ಟಿ ಸಲುವಾಗಿ ನೀವು ಇದು ಮಾಡಬೇಕು. ನಮ್ದು ಸೌದತ್ತಿ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ನಮ್ಮ ಲೇಡಿ ಡಾಕ್ಟರ್ಸ್, ಜೈಂಟ್ ಡಾಕ್ಟರ್ 11:30 ತನಕ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಧಾರವಾಡನಲ್ಲಿ ನಮ್ಮ ಅಸೋಸಿಯೇಷನ್ಗೆ ಏನು ಸರ್ವಿಸ್ ಕೊಡ್ತಾರೆ ಎಲ್ಲ ಪಬ್ಲಿಕ್ ನಮ್ಮ ರೂಲ್ಸ್ ತಗೊಳ್ಳೋದು. ಇಂಥ ಹೊತ್ತಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಮ್ಯಾಕ್ಸಿಮಮ್ ನಮ್ಮ ಕಡೆ ಬಂದಿರ್ತಾರೆ ಎಲ್ಲರೂ. ಆ ಡಿಪಾರ್ಟ್ಮೆಂಟಿಗೆ ಬಂದು ನಾವು ಅಡ್ಮೂರ್ ರೆಸ್ಪೆಕ್ಟ್ ಇಟ್ಕೊಂಡು ಫಸ್ಟ್ ಅವ್ರು ನೋಡೋಕೆ ಫಸ್ಟ್ ನಾವು ಲೈನಲ್ಲಿ ಇರ್ತಾನೆ ಅವ್ರಿಗೆ. ಯಾಕಂದ್ರೆ ನಮ್ಮೊಂದು ಡ್ಯೂಟಿ ಮಾಡಿರ್ತಾರೆ ಅಂತ ನೋಡ್ಕೊಂಡು ನಾವು ಕೈಗಿರ್ತೀವಿ. ಸೊ ವಿ ಎಕ್ಸ್ಪೆಕ್ಟ್ ಯು ಟು ಡೂ ಇಟ್ ಫಾರ್ ಅಸ್ ಆಲ್ಸೋ. ಎಲ್ಲರೂ ಇವತ್ತು ನೋಡಿ ಗದಗ, ನರೇಂದ್ರ, ಅಮೀನ್ಬಾವಿ, ಹೆಬ್ಬಳ್ಳಿ, ಅಣ್ಣಾವರ ಎಲ್ಲ ಕಡೆ ಡಾಕ್ಟರ್ಸ್ ಡ್ಯೂಟಿ ಮಾಡ್ತಾರೆ ಆಲ್ಮೋಸ್ಟ್. ನಾಟ್ ಓನ್ಲಿ ದಟ್ ಇವನ್ ಯಾವ ಡಾಕ್ಟರ್ ಮೇಲೆ ಮುಂದೆ ಆಗಬಾರ್ದು, ಯಾವ ಡಾಕ್ಟರ್ ಮೇಲೆ ಹಲ್ಲಿ ಅಂತ ಆಗಬಾರ್ದು. ಅದಕ್ಕೆ ನೀವು ಅದು ಪ್ಲೀಸ್ ಒಂದು ಆ್ಯಕ್ಷನ್ ಇವತ್ತು 24 hours ತೊಗೊಂಡ್ಬಿಡ್ತೀವಿ ಪ್ಲೀಸ್. ಅಲ್ಲೇ ಅಂತ ಕೇಸ್ ಒಂದು ಆಗಿರುತ್ತೆ. ಅವ್ರನ್ನ ಹುಡುಕೋದು ಎಲ್ಲ ನಡೆದಿದೆ. ನಾವು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ವರ್ಕ್ ಅಂತ ಹೇಳೋ ಪ್ರಯತ್ನ ಮಾಡಿದ್ವಿ. ಆಲ್ರೆಡಿ ನಾವು ಆಫ್ ಮಾಡೋ ಕೇಸು ತೊಗೊಂಡಿದ್ದೀವಿ. ಅವರು ಯಾವುದೇ ಪ್ರಾಕ್ಟೀಸ್ ತೋರಿಸಂಗಿಲ್ಲ. ಅವ್ರಿಗೆ ಮಾರಾಡಿಕೆ ಗಿರಾಡಿಕೆ ಸೈಡ್ ಅದಾರ ಅಂತ ನೋಡ್ರಿ ರಿಲೇಷನ್ ಅದೇ ಎಲ್ಲ ಇದು ಮಾಡಿದ್ವಿ. ಆಲ್ರೆಡಿ ನಾನು ಟೀಮ್ ಕಳ್ಸಿಕೊಡ್ತೀವಿ. ಈಗ IPC ಒಳಗೆ ಮಾಡಿದ್ದೀವಿ. ನೀವು ಫರ್ದರ್ ಹೇಳ್ಬೋದು IPCದಲ್ಲಿ ಅದಕ್ಕಿಂತ ಜಾಸ್ತಿನೇ ಇದೆ. ನಿಯರ್ಲಿ 7 years ಆ್ಯಂಡ್ ಅಬೋವ್ ಇದೆ. ನಾವು ಹಾಕಿದ ಕೇಸಸ್ ಅವ್ರ ಏಜ್ ಸ್ವಲ್ಪ ಬಗ್ಗಿದ್ರಂತ ಉದಾರ ಸರ್. ತೊಲಿಗೆ ಕಣ್ಣು ಹಾಕಿದ್ದೆ ಎಲ್ಲ ಚಾಕು ತೊಗೊಂಡು ಚುಚ್ಚಿದ್ದಾವೆ. ಯಾರು ಜಾಬ್ ಬೇಕು ಸರ್? ನನ್ನ ಕ್ವಶನ್ ಏನು ಸರ್, 16th ನೈಟ್ ಆಗಿತ್ತು ಸರ್. 16th ನೈಟ್ ಅಪ್ರೋಚ್ ಆಗ್ಯಾರ ಬಂದು ಹೊಯ್ಸಳಗೆ ಬಂದಿರ್ತಿ ಬಂದು ಅಪ್ರೋಚ್ ಆಗ್ಯಾರ. 17th ಆಫ್ಟರ್ನೂನ್ ಕಂಪ್ಲೇಂಟ್ ಆದ ಕೂಡಲೇ ಬಂದು ಅಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಎಷ್ಟು ಡೇರಿಂಗ್ ಇರಬೇಕು ಒಂದೇದು ಅಂದರೆ ಈಗ ಕಾನೂನು ಅನ್ನೋದು ಹೇಳಿಕೆನೇ ಇಲ್ಲ ಅವ್ರಿಗೆ. ಅದ್ರ ಸಲುವಾಗಿ ನಾವು ರಿಕ್ವೆಸ್ಟ್ ಏನು ಮಾಡ್ತೀವಿ ಸರ್. ಈಗ ನಮ್ಮ ಫಾದರ್ ಆಗೈತಿ, ನನಗೆ ಭಾಳ ನೋವಾಗೈತಿ. ಹಂಗೆ ನಮ್ಮ ಡಾಕ್ಟರ್ಸ್ಗೆ ಯಾರಿಗೂ ಏನಾಗಬಾರ್ದು ಆ ಥರ ನೋಡ್ತೀವಿ ಪ್ಲೀಸ್. ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಈ ಸುಮಾರು ವರ್ಷಗಳಿಂದ ನದಾಫ್ ಅಂತೇಳಿ
ಅಲ್ಲೇ ಕೆಲವು ಗುಂಡಾ ಗರ್ದಿ ವ್ಯವಹಾರಗಳು ಭಾಳ ನಡಲಿಕ್ಕತ್ತೇವೆ. ಈ ಗಾಂಜಾ ಇಂಥವೆಲ್ಲ ವ್ಯವಸ್ಥೆಗಳು. ಅದರಲ್ಲಿ ಒಬ್ಬ ಹುಡುಗ ಇವನು ಆನಂದ್ ಕೊಪ್ಪದ್ ಅಂತ ತಿಳ್ಕೊಂಡೆ ಡಾಕ್ಟ್ರ್ ಮ್ಯಾಗ 16ನೇ ತಾರೀಕು ಮತ್ತು 17ನೇ ತಾರೀಕು 16ನೇ ತಾರೀಕಿಗೆ ರಾತ್ರಿ ಹಲ್ಲೆ ಆಗಿದ್ದನ್ನು ಇದನ್ನು ಮಾಡಿಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದನ್ನು ತಿಳ್ಕೊಂಡು ಅವ್ರಿಗೆ ಬಂದು ಮಧ್ಯಾಹ್ನ 2 ಸುಮಾರು ಚಾಕು ತೊಗೊಂಡು ಆಮೇಲೆ ಕಲ್ಲು ತೊಗೊಂಡು ಹೊಡೆದು ಸಿಕ್ಕಾಪಟ್ಟಿ ಇದನ್ನು ಮಾಡಿ ಅಸಾಲ್ಟ್ ಮಾಡಿದ್ದಾರೆ. ಅವ್ರು KMC ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದಾರೆ. ನಮ್ದು ಏನಂತಂದ್ರೆ ಅಲ್ಲಿ ಯಾರೇ ಇರಲಿ, ಯಾವುದೇ ಜನಾಂಗ ಇರಲಿ, ಅಲ್ಲಿ ಇರ್ತಕ್ಕಂಥ ಆಟಿಟ್ಯೂಡ್ಗಳನ್ನು ಈಗೇನೈತಲ್ಲ ಸೀರಿಯಸ್ ಕಾನೂನು ಅದನ್ನು ಕ್ರಮ ತೊಗೊಂಡು ಅವ್ರು ತೊಗೊಂಡು ಒಳಗೆ ಹಾಕಿದರೆ ಮುಂದೆ ಇಂಥವು ಘಟನೆಗಳು ನಡೆಯಂಗಿಲ್ಲ. ಅದ್ರ ಸಲುವಾಗಿ ನಾವು ಜಿಲ್ಲಾಧಿಕಾರಿಗಳ ಕಡೆಯಿಂದ ಏನು ಒತ್ತಾಯ ಅಂತಂದರೆ ತಮಗೆ ಸಂಬಂಧಿಸಿದ ವಿಭಾಗಕ್ಕೆ ಒತ್ತಡ ಹಾಕಿ ಅಲ್ಲಿ ಯೋಗ್ಯ ಕ್ರಮ ತಗೋಬೇಕು. ಇಂಥವೆಲ್ಲ ಗುಂಡಾಗರ್ದಿ ವ್ಯವಹಾರಗಳು ನಡೀಬಾರ್ದು ಅನ್ನುವಂಥದ್ದಕ್ಕೆ ನಾವು ಒತ್ತಡ ಮಾಡಿ ಈ ಘಟನೆ ಕೇಸನ್ನು ನಾವು ರೆಫರ್ ಮಾಡಿ ತಮಗೆ ಈ ಮೆಮೊರಂಡಮನ್ನು ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಿ, ಯಾಕಂದರೆ ಸೀನಿಯರ್ ಸಿಟಿಜನ್ 76 ವರ್ಷ ಅವರಿಗೆ ಅಂಥವ್ರಿಗೆ ಅವ್ರ ಜೀವಕ್ಕೆ ಏನಾರ ಆಪತ್ತು ಆಯಿತು ಅಂತಂದ್ರೆ ಬಹಳ ಒಂದು ಇರ್ತಕ್ಕಂಥ ಸಮಸ್ಯೆ ಮತ್ತು ಬೇರೆ ಬೇರೆ ಗಲಭೆಗಳು ಹೇಳುವಂಥ ಸಂದರ್ಭ ಬರುತ್ತೆ. ದಯಮಾಡಿ ನಾವು ಜಿಲ್ಲಾಧಿಕಾರಿಗಳು ಅಂತ ನಾವು ಈ ಮನವಿಯನ್ನು ನಾವು ತಮಗೆ ಸಮರ್ಪಿಸಿದ್ದೇವೆ. ಇದರ ಬಗ್ಗೆ ಯೋಗ್ಯ ಕ್ರಮ ತಗೊಳ್ಳುವಾಗ ಸೀರಿಯಸ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ತಾವು ಇನ್ಫಾರ್ಮ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮದೊಂದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಧಾರವಾಡ ತಾಲೂಕು ಘಟಕದಿಂದ ನಮ್ಮ ತಾಲೂಕಿನ ಸದಸ್ಯರಾದಂಥ ಡಾಕ್ಟರ್ ನರಪ್ರಸಾದ್ ಸೀನಿಯರ್ 76 ವರ್ಷದ ವಯಸ್ಸಿನಲ್ಲಿ ಅವ್ರನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಯಾಕೆ ಈ ಸಂಬಂಧ ನಾನು ಮಾತಾಡ್ತೇನೆ, ನಮ್ಮ ವೈದ್ಯರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ದುಸ್ತರಾಗಿದೆ. ನಾವು ಹೆಣ್ಮಕ್ಳದೇ ಗತಿ ಅಡ್ಡಿಯಿಲ್ಲ. ಹೆಣ್ಮಕ್ಳು ರಾತ್ರಿ 10-11 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರಿಗೆ ಏನು ಇದಿಲ್ಲ, ಸೆಕ್ಯೂರಿಟಿ ಅನ್ನುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಇದನ್ನು ನಿನ್ನೆ ಇದಾಗಿದ್ದು 16ನೇ ತಾರೀಕಿಗೆ ಆದರೂ ಸಹಿತ ನಿನ್ನೆ ರಾತ್ರಿ FIR ಮಾಡಿದ್ದಾರೆ ಪೊಲೀಸರು. ಇದು ದೊಡ್ಡದಕ್ಕೆ ಹೋಗ್ತೈತಿ ಅನ್ನೋದ್ರ ಸಲುವಾಗಿ ನಿನ್ನೆ FIR ಮಾಡಿದ್ದಾರೆ. ಇನ್ನೂವರೆಗೆ ಅವನು ಬಂಧನ ಮಾಡಿಲ್ಲ. ಈ ರೀತಿ ಆದಾಗ ನಮ್ಮ ವೈದ್ಯರು ಏನು ಮಾಡಬೇಕು? ನಮ್ಮ ಪರಿಸ್ಥಿತಿಯಲ್ಲಿ ಈಗ ಹೊಸ ಏನು ಕಾನೂನು ಬಂದೈತಿ, ಆ ಕಾನೂನು ಅಡಿಯಲ್ಲಿ ಅವನ್ನ ಒಳಗೆ ಹಾಕಿಸಿ, ನಾನು ಬೇರೆಯವರು ವಾರೆಂಟ್ ಮಾಡಿ ಅವ್ನ ಒಳಗೆ ಹಾಕಿಸಿ ಅವ್ನು ಏನೈತಿ ಇಂಪ್ಲಿಮೆಂಟ್ ಆಗಬೇಕು. ಇದು ಒಂದು ಪಾಠ ಆತಂದ್ರೆ ಮುಂದಿನ ದಿನದೊಳಗೆ ಬೇರೆದವ್ರು ಮಾಡೋಕ್ಕೆ ವಿಚಾರ. ಸಭ್ಯತ ಮನುಷ್ಯ ಆ ವ್ಯಕ್ತಿ ತಾನನ್ನು ತಂದೆ ಜೀವನ ಇಲ್ಲಿವರೆಗೆ ಮಾಡ್ಕೊಂಡು ಬಂದಂತ ಇಲ್ಲಿವರೆಗೂ ಮಾಡಿ ಮಾತಾಡಿಲ್ಲ ಅಂಥ ವ್ಯಕ್ತಿಗೆ ಈ ರೀತಿ ಮಾಡಿದ್ದಾರೆ. ನಗರಾಗಿ ಬೇರೆ ಆ್ಯಕ್ಟಿವಿಟೀಸ್ ಅದಾವೆ, ಅದನ್ನು ನಾವು ಸಂಬಂಧಪಟ್ಟಿದ್ದಲ್ಲ. ನಾನು ಮಾತಾಡ್ತಾ ಇದ್ದು ವೈದ್ಯರಿಗೆ ಆದಂಥ ಹಲ್ಲೆಯನ್ನು ಖಂಡಿಸ್ತಾ ಇದ್ದೀನಿ. ಅದಕ್ಕೆ ಜರೂರು ಒಂದು ಕ್ರಮವನ್ನು ತಗೊಂಡು ನಮಗೆ ಸೂಕ್ತ ಒಂದು ಮಾರ್ಗದರ್ಶನ ಕೊಡಬೇಕು, ರಕ್ಷಣೆ ಕೊಡಬೇಕು, ನ್ಯಾಯ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಿಗೂ ನಾವು ಮನವಿ ಕೊಡ್ತಾ ಇದ್ದೀವಿ. ಈಗ ಕಮಿಷನರ್ ಹತ್ರ ಹೊರಟಿದ್ದೀವಿ, DH ಆಫೀಸ್ ಹೋಗ್ತಾ ಇದ್ದೀವಿ, ನಮ್ಮ ಆಯುಷ್ ಇಲಾಖೆಗೆ ಹೋಗ್ತಾ ಇದ್ದೀವಿ, ಸಾಮಾನ್ಯ DC ವರೆಗೂ ನಾವು ಬಂದಿದ್ದೀವಿ. ಈಗ ನೀವು ನಮಗೆ DC ಇನ್ಚಾರ್ಜ್ ನೀವಾಗಿರೋದ್ರಿಂದ ನೀವು ನಾವು ಮುಖ್ಯ ಕೆಲಸ ನಾವು ಮಾಡಿದ್ದೀವಿ. ನೀವು ಅವ್ರು ಲೋಕಲ್ ಏರಿಯಾದಿಂದ ಕೊಟ್ಟಿದ್ದಾರೆ, ಇದು ನಮ್ಮ ಸಂಘಟನೆಯಿಂದ ಕೊಟ್ಟಿದ್ದೀವಿ. ಹೇಳ್ರಿ ಮೇಡಮ್. Due respect, sir. Now and then 70% of the doctors are facing verbal abuse also, sir. This is a physical abuse, even verbal abuse. Lady doctor, we practice up to 10:30 in the evening, 10:30, 11 o'clock like that. So we request, sir, that this should not happen again. Please take some serious action on this, sir. Thank you. ಜಿಲ್ಲಾಧಿಕಾರಿಗಳ ಪರವಾಗಿ ಇವತ್ತು ನಮ್ಮ ಮನವಿಯನ್ನು ಡಾಕ್ಟರ್ ಸದ್ದು ಮತ್ತು ಮೊಹಲ್ಲಾದ ಮನವಿಯನ್ನು ಸ್ವೀಕರಿಸಿದಂಥ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನೇಕ ಅವತ್ ಶಬ್ದಗಳಿಂದ ಬೈಯಾಕತ್ತಿದ ಮೇಲೆ ಡಾಕ್ಟ್ರ್ ಬಂದು ಆ ಥರ ಬೈದಾಡಬಾರ್ದು, ಮುಂದೆ ಹೋಗು, ಇಲ್ಲಿ ಪೇಷಂಟ್ಗೆಲ್ಲ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ ನಂತರ ಅವ್ರಿಗೆ ಅವಾಚ್ ವರ್ಡ್ಸ್ಗಳಿಂದ ಬೈದು ಅವ್ರ ಮೇಲೆ ಬುದ್ಧಿ ಪೆಟ್ಟು ಮಾಡಿ ಅವಾಗ ಹೋಗಿದ್ದ. ಅದ ನಂತರ ಅವರು ಬೆಳಿಗ್ಗೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಮಾಡಿದ್ದನ್ನು ತಿಳ್ಕೊಂಡು ಅಗೇನ್ ಮಧ್ಯಾಹ್ನ 17ನೇ ತಾರೀಕಿಗೆ 2 ಗಂಟೆಗೆ ಬಂದು ಅವ್ರಿಗೆ ಕಲ್ಲು ಮತ್ತು ಚಾಕು ಹಿಡ್ಕೊಂಡು ಬಂದು ಚುಚ್ಚಲಿಕ್ಕೆ ಬಂದು ಆಮೇಲೆ ಆ ಕಲ್ಲು ತೊಗೊಂಡು ಎತ್ತು ಅವ್ರಿಗೆ ಹಾಕಿ ಹಿಡಿದು ಅವ್ರಿಗೆ ಏನಂದರೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಅದರಿಂದ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಇದು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅಪ್ರೋಚ್ ಮಾಡಿ ಮೆಮೊರಂಡಮ್ ಕೊಡೋ ಉದ್ದೇಶ ಏನಂದ್ರೆ ಸೀರಿಯಸ್ ಆಗಬೇಕು. ಮತ್ತು ಅಂಥ ಏರಿಯಾದೊಳಗೆ ಇದ್ದಂಥ ಇದು ಏನದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಯಾವುದಕ್ಕೂ ಪ್ರೆಷರ್ಗೆ ಒಳಗಾಗದೆ ಯಾರೇ ಇರಲಿ
ಎಷ್ಟೇ ಒತ್ತಡ ಇದ್ರೂ ಸಹಿತ ಅವ್ರನ್ನ ಒಳಗೆ ಹಾಕ್ರಿ. ಮತ್ತು ನಾವು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಂದಿ ಕೂಡ ನಾವು ವಿಚಾರ ಮಾಡಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡ್ತೀವಿ. ಕಾನೂನನ್ನು ನಾವು ಕೈಗೆ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಮುನ್ಸೂಚನೆಯಾಗಿ ಅಂತ ಯಾವ ಹೆಸರುಗಳು ಬಂದರೆ ಯಾರೋ ಬರಲಿ, ಅವ್ರು ಎಂಥೋ ಪ್ರಭಾವಿಗಳಾಗಿದ್ದರು ಮೊದಲು ಒಳಗೆ ಹಾಕ್ರಿ, ಬೇಕಾದ್ರೆ ನಮ್ಮನ್ನು ಕರೆಸಲಿ ಅನ್ನುವಂಥದ್ದನ್ನು ನಾವು ಮಾತಾಡಿದ್ದೀವಿ. ನಾವು ನಮ್ಮದು ಏನು ಹೊಸ ಅಮೆಂಡ್ಮೆಂಟ್ ರೂಲ್ ಬಂದಿದೆ, ಆ ರೂಲ್ ಪ್ರಕಾರ ಡಾಕ್ಟ್ರಿಗೆ ಏನಾದರೂ ಆತಂದರೆ ಅವರಿಗೆ ಸಾಕಷ್ಟು ಲೇಬಲ್ ಇಲ್ಲದಂಥ ಕೇಸಸ್ ಕೂಡ ಬಂದಿದೆ. ನಾವು ಸ್ಟ್ರಾಂಗ್ ರೆಫರ್ ಮಾಡಿ ಎಲ್ಲ ಡಾಕ್ಟರ್ಸ್ಗಳಿಗೂ ಇಂಥವು ಯಾವುದೇ ಘಟನೆಗಳು ಆಗದಂತೆ ಒಂದು ಎಚ್ಚರಿಕೆ ಗಂಟೆ ಇದು ಆಗಲಿ ಅನ್ನುವಂಥದ್ದನ್ನು ಕೇಳಿ ತಮಗೂ ನಾವು ನಾಗರಿಕರ ಪರವಾಗಿ ನಮ್ಮ ಸಮಾಜದ ಪರವಾಗಿ ತಮಗೆ ನಾವು ಒಂದು ಮೆಮೊರಾಂಡಮನ್ನು ಕೊಡ್ತೇವೆ. ಕಮಿಷನರ್ ಹಾಗೆ ಇಲ್ಲಿಗೆ ನೀವು ಒಂದು ಕಾಪಿ ನಿಮಗೂ ಒಂದು ಕೊಡಾಗತ್ತೆ. ಪೊಲೀಸ್ ಕಮಿಷನರ್ ಈಗ ಹೋಗ್ತಲ್ಲ.